2003ರಲ್ಲಿ ಶರಾವತಿ ಅಣೆಕಟ್ಟು ಕಟ್ಟಿದ ಮೇಲೆ ಮೊಟ್ಟ ಮೊದಲು ಖಾಲಿಯಾಗಿತ್ತು. ಸಾಮಾನ್ಯವಾಗಿ ಯುದ್ಧ ಮುಗಿದ ಕುರುಕ್ಷೇತ್ರದ ಹಾಗೆ ಕಾಣ್ತಾ ಇರೋ ಆ ದೃಶ್ಯ ನೋಡಿದವರಿಗೆ ಎದೆ ನಡುಗುವಂತಿತ್ತು. ಅಲ್ಲಿ ಆ ಹಳೆ ಕಾಲದ ಇಡೀ ಊರಿನ ಅವಶೇಷ, ಪಾತ್ರ, ಪಗಡಿ, ಮನೆ, ದೇವಾಲಯಗಳ ಅವಶೇಷಗಳು ಅಂತ ಉಗ್ರ ಭೀಕರವಾದ ದೃಶ್ಯ ಅಲ್ಲಿ ಕಂಡಾಗ ಆ ಅವಸರದಲ್ಲಿ ಬರೆದಿದ್ದು ಶರಾವತಿಯ ಮಾತನ್ನು ಈಗಲೇ ಹೊರಟು ಬಿಡಿಯ. Only after last tree has been cut down, only after last river has been cut poison, only after last fish has been caught, only then you will find that money cannot be eaten now. ನನ್ನಷ್ಟಕ್ಕೆ ನನ್ನ ಬಿಟ್ಟು ಬಿಡಿ, ನಡುವಣ ಬಂಧನ ಸುಟ್ಟು ಬಿಡಿ, ಸ್ವಚ್ಛಂದವಾಗಿ ಹರಿಯ ಬಿಡಿ, ಈಗಿಂದೀಗಲೇ ಹೊರಟು ಬಿಡಿ, ಹೊರಟು ಬಿಡಿ. ಹೊತ್ತಿದ್ದಕ್ಕೆ ಹೆತ್ತಿದ್ದಕ್ಕೆ ಕರುಳ ಕಿತ್ತೆಳೆವ ಕೆಳಕಕ್ಕೆ ಪ್ರೀತಿ ಇತ್ತು ಮುತ್ತು ಜೀವ ಕೊಟ್ಟು ಸುತ್ತ ನಿತ್ತು ಆಚೆ ಈಚೆ ದಡದ ಮಿತಿ, ಹಿಂದೆ ಗುಡ್ಡ ಮುಂದೆ ಜಲದಿ ಇತಿಮಿತಿ, ಪ್ರಾಣಿ ಪಕ್ಷಿ ಗಿಡ ಗಂಟಿ ಉರಗ ಹೆಮ್ಮರ ಅಗೋ ಬಂದ ಹಲಲಲ ಕೀಹ ರಣ ದುರಂದ, ಹರಕೆ ಹುಟ್ಟಿದ ಮಗನೇ ಹಳವಂಡವಾದ, ತಾಯಿ ಗಂಡರ ಗಂಡ ಪ್ರಚಂಡನಾದ, ದಡ ಬಂದು ದುಡುವಿ ಬಿಟ್ಟ, ನಡು ಹೀರಿ ಬರಳಾಗಿಸಿ ಬಿಟ್ಟ, ದಡ ಕಿತ್ತು ಬಯಲಾಗಿಸಿ ಬಿಟ್ಟ, ದುಡ್ಡೆಂದು ನನ್ನ ಕೂತು ಬಿಟ್ಟ, ಪಾಪ ಕಳ್ಳಿಯ ನೆಟ್ಟು ಬಿಟ್ಟ, ನನ್ನ ಗುರಿ ವೃದ್ಧಿ ಈತನದೋ ಅಭಿವೃದ್ಧಿ, ನನ್ನದು ಜೀವ ಸೃಷ್ಟಿ ಈತನದೋ ಮಕನ ಕಾಮೇಷ್ಟಿ, ತಡೆಯಲಾರದೆ ಕರುಳ ಕೂರಂಬಿನ ಉರಿಗೆ ಹರಿದು ಹೋದರು ಕಾವೇರಿ ವರದೆಯರು ತಮ್ಮ ತವರಿಗೆ, ಸೇರಲು ಸರಸ್ವತಿಯ ಕೃಶವಾದ ಮಡಿಲಿದೆ. ಆದ ಮೇಲೆ ಕೊಟ್ಟ ಕೊನೆಯ ಮರಕ್ಕೆ ಮರಣ ದಂಡನೆ, ಕೊಟ್ಟ ಕೊನೆಯ ನದಿಯ ಮೇಲೆ ಕಾಲಕೂಟ ಸಿಂಚನೆ, ಕೊಟ್ಟ ಕೊನೆಯ ಮತ್ಸ್ಯ ಮಾಂಸ ನುಂಗಿ ಬಿಡು ಬೇಗನೆ, ಪಡೆದು ಬಿಡು ಹೇಗನೆ, ಆಗ ಉಳಿಯುವುದೊಂದೇ ಹೆಣದ ಗಣನೆ, ಅದನ್ನೇ ನೀನು ತಿಂದು ಸಾಯಿ ಓ ಮುದ್ದು ಕಂದನೆ, ಓ ಮದ್ದು ಕಂದನೆ.